ಮುತ್ತನ್ನ ಏನೋ ಮಾತಾಡಬೇಕು, ಎಲ್ಲರೂ ನಡ್ಮನಿಗೆ ಬರ್ರಿ ಅಂದ್ರಿ. ಏನು ತಮ್ಮ ಅವೇನು ಹೇಳ್ತಾನ್ರಿ? ನಾವು ಹೇಳ್ತೇವೆ ಕೇಳ್ರಿ. ಇಲ್ಲಿ ಆರಾಮ್ ನಾಳೆ ತೊಟ್ಲ ಪಟ್ಲ ತಗೊಂಡ್ಕಾರ ಅವ್ರನ್ನಿಬ್ಬರನ್ನು ಕರ್ಕೊಂಡು ಹೋಗ್ಬೇಕು ಮಾಡಿದ್ದು. ಬ್ಯಾಡ್ರಿ, ನಿಮ್ಮ ಮನ್ಯಾಗ ನಮ್ಮ ಕೂಸನ್ನ ನಾವೇನು ಬಿಡೋದಿಲ್ಲ. ಇವತ್ತಿಂದ ಇವತ್ತ, ಈಗಿಂದ ಈಗ ನೀವು ನಮ್ಮ ಸೊಸಿನ ನಮ್ಮ ಮೊಮ್ಮಗನ್ನ ಮನೆಗೆ ಕಳಿಸ್ಕೊಟ್ಬಿಡ್ರಿ. ಅದನ್ನ ಹೇಳೋದ್ರಿ. ಏನಿವ ಈಗಿಂದ ಈಗನ ಅಲ್ಲ, ಕೂಸನ್ನ ತೊಟ್ಲ ಬಟ್ಲ ತಗೊಂಡ ನಾಳೆ ಕರ್ಕೊಂಡು ಹೋಗೋದು ಬಿಟ್ಕೊಟ್ಟ ಈಗಿಂದ ಈಗ ನಿಂತ ಕಾಲ ಮೇಲೆ ಕಳಿಸ್ಕೊಡುವಂಥದ್ದು ಏನಾಗೈತಿ? ಏಮ್ಮ ಇರ್ಲಿ ಬಿಡ್ಬೇ, ಏನೋ ಆಗಿದ್ದ ಆಗಿ ಹೋಗೈತಿ. ನನಗೆ ಅದನ್ನು ಹೇಳಕ್ಕೂ ಇಷ್ಟ ಇಲ್ಲ. ಅವ್ರು ಹೆಂಗೆ ಹೇಳತ್ತಾರೋ ಹಂಗೆ ಕೇಳಿಬಿಡ್ರಿ. ಅವ್ರು ಇವತ್ತ ಕಳಿಸ್ಕೊಡನತ್ತಾರಲ್ಲ, ಆತ್ ನಾವು ಇವತ್ತ ಊರಿಗೆ ಹೋಗ್ತೇವಂತ ಕಳಿಸ್ಕೊಟ್ಬಿಡ್ರಿ. ಅಲ್ವಾ ತಂಗಿ, ಇಷ್ಟೊತ್ತನ ಏನಿಲ್ಲ. ಈಗ ಒಮ್ಗಿಲೆ ಎಲ್ಲಾರು ಊರಿಗೆ ಹೋಕ್ಕವ ಅಂದ್ರ ಏನ್ ತಿಳ್ಕೊಳ್ಳೋದು? ಅಲ್ಲ, ಯಾರಿಂದರ ಏನ್ರ ತೊಂದ್ರೆ ಆಗೈತನ? ಏನಿಲ್ಲಪ್ಪ. ಅಲ್ಲವ ಸಾವಿತ್ರಿ, ನಿನ್ನ ಮಗನ್ನ ಪೆಟ್ಟು ಹಚ್ಚಕ್ಕೆ ನೋಡಿದಾರು, ಒಂದು ಮಾತು ಏನು ಮಾತಾಡೋದ್ಲೇ ತವ್ರ ಮನೆಯವ್ರ ಪರ ವಹಿಸ್ಕೊಂಡ ಸುಮ್ಮನೆ ನಿಂತು ಬಿಟ್ಟಿಯಲ್ಲ. ಏನು ಮಾತಾಡಕತ್ತೀವ ತಂಗೀನಿ? ಅಲ್ಲ, ನಮ್ಮಿಂದ ಆಗಿರೋ ತಪ್ಪರ ಏನ? ನನ್ನೇನು ಕೇಳ್ತೀರಿ ಅಮ್ಮಾರ? ಅದಾಳಲ್ರಿ ನಿಮ್ಮ ಮೊಮ್ಮಗಳು, ಮಾಡೋದೆಲ್ಲ ಮಾಡೇ ಎಷ್ಟು ಚಂದ ಅರೇದ್ ಮಳ್ಳಿ ಹಂಗೆ ನಿಂತಾಳ ನೋಡ್ರಿ. ಆಕಿನ ಕೇಳ್ರಿ, ಹೇಳ್ತಾಳಂತ. ಏಮ್ಮ, ಯಾರು ಏನು ಹೇಳೋದು ಬೇಡ, ಕೇಳೋದು ಬೇಡ. ಅವ್ರು ಏನು ಹೇಳತ್ತಾರ ಈಗ? ನಮ್ಮನ್ನು ಊರಿಗೆ ಕಳಿಸ್ಕೊಟ್ಬಿಡ್ರಿ ಅನ್ನಕತ್ತಾರು. ಊರಿಗೆ ಹೋಗಿಬಿಟ್ರೆ ಮುಗ್ದ ಹೋಗಿಬಿಡ್ತೈತಲ್ಲ, ಯಾವುದೂ ತೊಂದರೆ ಇರೋದಿಲ್ಲ. ಈಗ ಸುಮ್ಮ ಮಾತಾಡ್ಕೊಂತ ನಿಂದ್ರದು ಎರಡೂ ವ್ಯರ್ಥ. ನಮ್ಮನ್ನು ಊರಿಗೆ ಕಳಿಸ್ಕೊಟ್ಬಿಡ್ರಿ. ಅಲ್ಲವ ಸಾವಿತ್ರಿ, ನಿಂತ ಕಾಲ ಮ್ಯಾಗ ಹಿಂಗೆ ಊರಿಗೆ ಹೊಂಟು ನಿಂತ್ರ ಏನಂತ ತಿಳ್ಕೊಬೇಕೆಲ್ಲಾರು? ಏನಾಗೈತಿ ಬಿಟ್ಟೈತಿ ಯಾರು ಒಂದು ಮಾತು ಹೇಳವಲ್ರಿ. ಹಂಗ ನಾವು ಊರಿಗೆ ಹೋಕ್ಕವು ಅಂದ್ರೆ ನಾವು ಏನು ತಿಳ್ಕೊಬೇಕು? ಯಾಕೆ ಹಿಂಗೆ ಮಾಡ್ರು ಅಂತ ನಾವು ಕೊರಿಕೋಂತ ಕುಂದಿರ್ಬೇಕನ? ನೋಡ್ರಿವ, ಚಚ್ಚಲ್ ಕೂಸನ್ ನಡ್ಕೊಂಡು ಹೊಂಟಾಳು. ತೊಟ್ಲ ಬಟ್ಲ ತೊಗೊಂಡು ಹೋದ್ರ ಚಂದ ಅನಿಸ್ತತಿ. ಹಿಂಗೆ ನಿಂತ ಕಾಲ ಮೇಲೆ ಮನೆ ಬಿಟ್ಟು ಹೋದ್ರೆ 4 ಮಂದಿರ ಏನಂತಾರ ನಮ್ಗೆ? ಊರಾನ್ ಮಂದಿ ಏನಂತ ತಿಳ್ಕೊಬೇಕು? ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾವು ಏನು ಉತ್ತರ ಕೊಡಬೇಕು? ಅದನ್ನೆಲ್ಲ ನಮ್ಮನ್ಯಾಕೆ ಕೇಳ್ತೀರಿ? ಅದಾಳಲ್ರಿ ನಿಮ್ಮ ಮೊಮ್ಮಗಳು, ಆಕಿನ ಕೇಳ್ರಿ. ಆಕೆ ಏನು ಉತ್ತರ ಕೊಡ್ತಾಳೋ ಕೊಡ್ಲಿ. ಚಿಗವರ, ನಾವು ನಿನ್ನೆ ನೀವು ಬರೋದ್ರೊಳಗ ಉಡಿ ತುಂಬಿದವಂತ ನಿಮಗೆ ಸಿಟ್ಟು ಬಂದತ ಅನ್ನೋದು ನನಗೆ ಗೊತ್ತೈತ್ರಿ. ಆದ್ರೆ ಏನು ಮಾಡೋದ್ರಿ, ಸಾಮ್ಗಳು ಇಂಥ ಟೈಮ್ ಒಳಗೆ ತುಂಬಂತ ಹೇಳಿದ್ರು. ಅದ್ರಂತ ನಾವು ಉಡಿ ತುಂಬೆ ಕಾರ್ಯ ಮುಗಿಸಿದೀವ್ರಿ. ಅದನ್ನ ಬಿಟ್ರೆ ಬೇರೆ ಉದ್ದೇಶ ಏನೂ ಇಲ್ಲ. ಅದಕ್ಕನ್ನ ನಾನು ಅತ್ತೆಯರು ನಿಮ್ಮ ಜೋಡಿ ಮಾತಾಡಿ ನಿಮ್ಮನ್ನ ತಪ್ಪಾತು ಅಂತ ಕೇಳಬೇಕು ಅಂತ ಬರಾಕತ್ತಿದ್ದೂರಿ. ಅಷ್ಟರೊಳಗೆ ನೀವು ಊರಿಗೆ ಹೊಂಟು ನಿಂತು ಬಿಟ್ಟಿರಲ್ರಿ. ನೋಡ್ತಂಗಿ, ನಮ್ಮನ್ನ ಲೆಕ್ಕಕ್ಕಿಲ್ದಾರಂಗೆ ನೀವು ಉಡಿ ತುಂಬ ಮುಗಿಸಿದ್ರಿ, ಪರವಾಗಿಲ್ಲ. ನಾವೇನು ಬಡವರು ನಿಮ್ಮಂಗ ಶ್ರೀಮಂತರಲ್ಲ, ನಡೀತೈತಿ. ಆದ್ರೆ ನನ್ನ ಮೊಮ್ಮಗ್ಗ ನಿಮ್ಮ ಸೊಸೆಯಿಂದ ಒಂದಲ್ಲ ಎರಡಲ್ಲ 3 ಸಲ ಆತು ತೊಂದರೆ ಆಗಾಕತ್ತ. ಇನ್ಮೇಲೂ ನಾವು ಸುಮ್ಮನೆ ಇದ್ರೆ ಸರಿಯಲ್ಲ. ನಮ್ಮ ಮನ್ಯಾಗ ನಾವಿದ್ರೆ ಏನೂ ತೊಂದರೆ ಇಲ್ಲ ಅನಿಸ್ತತಿ. ಅದಕ್ಕೆ ನಮ್ಮ ಮೊಮ್ಮಗನ್ನ ನಾವು ಕರ್ಕೊಂಡು ಹೋಗ್ಬಿಡ್ತೇವಿ, ಕಳಿಸ್ಕೊಟ್ಬಿಡ್ರಿ. ಅಲ್ರಿ, ಹುಡುಗ ತಾನ ಬಿದ್ದು ಅಳಾಕತ್ತಿತ್ತು, ಹೋಗಿ ನೋಡಿದನು ಅಂತ ಹೇಳಿದಾಳಲ್ರಿ ಗಿರಿಜಕ್ಕ. ಅಷ್ಟಾದ್ರೂ ಮತ್ತಕ್ಕಿ ಮ್ಯಾಲೆ ಯಾಕೆ ಹಿಂಗೆ ಪೋಸ್ ಹೊರ್ಸಕತ್ತೀರಿ? ಹೇಳ್ತಾಳ್ರಿ, ಹೇಳ್ತಾಳ್ರಿ. ಬಣ್ಣದ ಕತ್ತಿ ಕಟ್ಟೆ ಇನ್ನಿಷ್ಟುದ್ದ ಹೇಳ್ತಾಳ್ರಿ. ಅದನ್ನೆಲ್ಲ ನಂಬ್ಕೊಂಡ ನೀವು ಕುಂದುರ್ರಿ, ನಾವು ನಂಬುದಿಲ್ಲ. ಮೀನಾಕ್ಷಕರ, ನಿಮ್ಮ ಕೈ ಮುಗಿತೇನ್ರಿ, ಹಾಗೆಲ್ಲ ಮಾತಾಡಬೇಡ್ರಿ. ಮಕ್ಕಳಂದ್ರ ದೇವ್ರ ಸಮಾನ. ಅದು ಅಲ್ದ ಸೂರ್ಯ ನಮ್ಮ ಮನೆಯೊಳಗ ಮೊದಲೇ ಕೂಸ್ರಿ. ಆ ಕೂಸಿನ ಮೇಲೆ ನನಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಐತಿ. ಅಂತದ್ರಾಗ ಆ ಹುಡುಗ ನಾ ತಂದಿ ಕೊಡಕ್ಕೆ ನೋಡ್ತೇನೇನ್ರಿ. ಅದು ಬಿದ್ದಾಳು ಆಗನ ನಾನು ಹೋಗಿ ನೋಡಿದ್ರಿ. ನಾ ಮೊದ್ಲ ಹೋಗಿದ್ರ ಅವ್ನು ಬೀಳಾಕನ ಬಿಡ್ತಿದ್ದಿಲ್ರಿ. ಹೌದು ಕಮಲವಕ್ಕ, ನಾವು ಅಲ್ಲೇ ಇದ್ದು ಗಿರಿಜಕ್ಕೆ ಹೋಗುದ್ರಾಗ ನಾವು ಹೋಗಿದ್ದೆವು. ಪಾಪ ಹುಡುಗ ಮೊದಲು ತಾನಾಗೆ ಬಿದ್ದ ಅಳಾಕತ್ತಿತ್ತ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ್ರಿ. ನೋಡುವ ತಂಗಿ, ನಿಮ್ಮ ಹೆಣ್ಮಕ್ಳ ವಿಷಯದಾಗ ನಾವು ಮಾತಾಡೋದು ತಪ್ಪಾಕತಿ. ಅದಕ್ಕೆ ನಾನು ಇಷ್ಟೊತ್ತನ ಸುಮ್ಮಿದ್ನಿ. ನಮ್ಮ ಮನೆ ಸೊಸಿ ಏನನ್ನೋದು ನಮಗ್ ಗೊತ್ತೈತಿ. ಒಂದ್ ಸಣ್ಣ ಪ್ರಾಣಿಗೆ ಸದ ತೊಂದ್ರೆ ಕೊಡು ಮನಸ್ನಾಕಿ ಅಲ್ಲ ನನ್ನ ಸೊಸಿ. ಬಂಗಾರದಂತ ಸೊಸಿ ಅದಾಳು. ಆಕಿ ಆ ಸಣ್ಣ ಹುಡುಗ ತೊಂದ್ರೆ ಮಾಡಕ್ ನೋಡ್ತಾಳಂದ್ರ ನಾ ಅಲ್ಲ, ಯಾರೂ ನಂಬುದಿಲ್ಲ. ಇರ್ಲಿ ಬಿಡ್ರಿ ಅನ್ನಾರ, ಅದು ಗೊತ್ತಿರೋ ಕತೀನ ಅಲ್ರಿ. ಹೆತ್ತವ್ರಿಗೆ ಹೆಗ್ಗನ ಮುದ್ದಂತ. ನಿಮ್ಮ ವಸ್ತು ನಿಮಗ ಚಂದನ ರೀ, ಆದ್ರೆ ಎಲ್ಲರಿಗೂ ಹಂಗ ಕಾಣ್ಬೇಕಲ್ರಿ. ಆಗಲ್ವ ತಂಗಿ, ನಮ್ಮ ವಸ್ತುವಿನ ಮೇಲೆ ನಮಗ್ ನಂಬಿಕೆ ಇದ್ದಾಗನ ಅಲ್ಲ ಮುಂದಿಂದು. ಅದ್ರಂಗ ನಮ್ಮ ಸೊಸಿ ಮೇಲೆ ನಮಗ್ ನಂಬಿಕೆ ಐತಿ. ಯಾರು ಏನ್ ಹೇಳಿರು ಆ ನಂಬಿಕೆ ಸಾಯೋದಿಲ್ಲ. ನೋಡ್ಬೇಚಿಗವ, ಹುಡುಗಗ್ ಪೆಟ್ಟು ಹಚ್ಚಕ್ ನೋಡಿದಾಳು. ಹುಡುಗ ಅವ್ರವ್ಗ ನಮಗ ಸಮಾಧಾನ ಮಾಡೋದು ಬಿಟ್ಕೊಟ್ಟ ಅವ್ರ ಸೊಸಿ ಎತ್ ಕಟ್ಕೊಂಡು ಮಾತಾಡಕತ್ತಾರ. ನಮ್ಮನ್ನ ನಂಬವಲ್ರ ಅವ್ರ. ಇಂಥ ಕಿಮ್ಮತ್ತಿಲ್ಲ ಜಗದಾಗ ಇನ್ನೂ ನಿಂದಿರ್ತೀಯಲ್ಬೇ ನೀನು. ನಡಿ ಹೋಗುನಂತ. ಮುತ್ತನ್ನ ನಡೆದ್ ಬಿಡ್ಪ. ಮುತ್ತನ್ನರ, ನಿಮ್ಮ ಕೈ ಮುಗಿತೇನ್ರಿ, ನನ್ನ ಮಾತು ನಂಬ್ರಿ. ನನ್ನ ಹೊಟ್ಟೆಗಿರೋ ಕೂಸಿನ ಮೇಲೆ ಹಾನಿ ಮಾಡಿ ಆದ್ರೂ ಹೇಳ್ತೇನಿ, ನಾ ಕೂಸಿಗೆ ಏನೂ ತೊಂದರೆ ಕೊಟ್ಟಿಲ್ರಿ. ನನ್ನ ಮಾತು ನಂಬ್ರಿ ಮುತ್ತನ್ನರ. ಇರ್ಲಿ ಬಿಡ್ರಿ ತಂಗಿ, ನಂಬತಾನಂತ
ಆದ್ರೆ ಒಮ್ಮೆ ಅನುಮಾನ ಬಂದೈತೆ ಅಂದ್ಮೇಲೆ ಮತ್ತು ಅಲ್ಲಿದ್ದ ಮತ್ತೊಂದು ಏನಾರ ಅದಾಗೂ ನಿಮ್ಮ ಮೇಲೆ ಅನುಮಾನ ಪಡೋಕ್ಕಿಂತ ನಾವು ಇಲ್ಲಿಂದ ಹೋಗೋದನ್ನ ಚಲೋ ರೀ. ನಮಗೇನು ನಿಮ್ಮ ಮೇಲೆ ಸಿಟ್ಟಿಲ್ಲ, ಇರ್ಲಿ ಬಿಡ್ರಿ. ಯವ್ವ ನಾ ಹೋಗಿ ಬರ್ತೇನೆ ತಗೋಬೇ. ಯಪ್ಪ ಯಮ್ಮ ನಾ ಹೋಗಿ ಬರ್ತೇನೆ. ಅಲ್ಲವ 5 ತಿಂಗಳ ದಿನ ಜೋಪಾನ ಜತ್ನ ಮಾಡಿ ಆ ಕೂಸನ್ನ ಒಂದು ತೊಟ್ಲ ಬಟ್ಲ ಇಲ್ದ ಹಿಂಗ ಬರೇ ಕೈಲಿ ಹೆಂಗೆ ಕಳ್ಸುನು? ತಂಗಿ ನೀವು ವಯಸ್ಸಿನಾಗ ಸಣ್ಣವ್ರು ಇರ್ಬೋದು, ಆದ್ರೆ ಕೈ ಮುಗಿದು ಕೇಳ್ತಾನವ ನಾ ನಿಮ್ಮನ್ನ. ಇದೊಂದ್ಸಲ ಏನೋ ನನ್ನ ಮೊಮ್ಮಗಳದ್ದು ತಪ್ಪಾಗೈತೆ ಅಂತ ತಿಳ್ಕೊಳ್ಳೋನು. ಏನೋ ಗೊತ್ತಿಲ್ಲದ್ಲೇ ಆಗಿತ್ತು ತಪ್ಪಂತ ಹೇಳಿ ಹೊಟ್ಟೆಗೆ ಹಾಕೊಂಡ್ಕಾರ ಕ್ಷಮಿಸ್ಕಾರ. ಇದೊಂದ್ಸಲ ಉಳಿದು ಬಿಡ್ರಿವ. ನಾಳೆ ಬೆಳಿಗ್ಗೆ ಹೋಗ್ತೇನಂತಾರಲ್ಲ, ನಾವು ಏನು ಮಾಡಬೇಕು ಪದ್ಧತಿ ಪ್ರಕಾರ ಎಲ್ಲ ಮಾಡಿ ಆ ಕೂಸನ್ನ ಕಳಿಸ್ಕೊಡ್ತೇವೆ. ಈಗ ದುಡಿಕಾರ ಹೊಂಟು ನಿಂದಿರ್ಬೇಡ್ರಿ. ಬ್ಯಾಡ್ರಿ ಚಿಗವರ. ಒಮ್ಮೆ ಮನಸ್ಸು ಕೆಟ್ಟ ಮೇಲೆ ಆ ಜಗದಾಗ ನಿಂದ್ರದು ಸರಿ ಅಲ್ರಿ. ನಾವು ಹೋಗಿಬಿಡ್ತೇವಂತ್ರಿ, ಕಳಿಸ್ಕೊಟ್ಬಿಡ್ರಿ ನಮ್ಮನ್ನು. ಹ್ಞೂ ನಡಿಯಪ್ಪ ತಮ್ಮ ನಡಿ. ಇಲ್ಲೇ ಮಾತಾಡ್ಕೊತ ನಿಂತ್ರೆ ಇಲ್ಲೇ ಬೆಳಕಾಕತೆ. ಅವ್ರು ನಿಂದ್ರಿ ಅನ್ನೋದು, ನಾವು ಹೋಕೆ ಅನ್ನೋದು. ನಡಿ. ಹ್ಞೂ ಯಾಕ ಸಾವಿತ್ರಿ? ಹ್ಞೂ ರೀ ಯಪ್ಪ, ನಾ ಹೋಗಿ ಬರ್ತೇನೆ ಹಂಗಾರೆ. ಇಷ್ಟೆಲ್ಲ ನಾವು ಹೇಳಿರೂ ನಂಬುದ್ಲೆ ನೀವು ಮನೆ ಬಿಟ್ಟು ಹೊಂಟೇರಿ ಅಂದಮೇಲೆ ಇಲ್ಲಿಗೆ ನಮ್ಮ ನಿಮ್ಮ ಸಂಬಂಧ ಮುಗಿದು ಹೋತು ಅಂತ ತಿಳ್ಕೊಂಬಿಡ್ರಿ. ನಮ್ಮ ಮನೆಗೆ ನೀವು ಬರೋದು ಬೇಕಾಗಿಲ್ಲ, ನಿಮ್ಮ ಮನೆಗೆ ನಾವು ಬರೋದಿಲ್ಲ. ಇಲ್ಲಿಗೆ ಯಾವ ಸಂಬಂಧನೂ ನಮ್ಮ ನಿಮ್ಮ ನಡುವ ಉಳಿದಿರೋದಿಲ್ಲ. ಅಯ್ಯಯ್ಯೋ ಯಾಕ್ರಿ ಹಂಗ್ಯಾಕೆ ಮಾತಾಡಕತ್ತೀರಿ? ಯಾಕೆಪ್ಪ ಬಿಡ್ತನ್ನು, ಅವ್ರೇನೋ ಹಂಗೆ ಮಾಡ್ತಾರಂತ ನೀನು ಹಂಗೆ ಮಾತಾಡೋದು? ಹೋಗ ಹುಚ್ಚಪ್ಪ, ಹೊಳತನ್. ಇಲ್ಲೇವ ಸಣ್ಣ ಮಕ್ಕಳ ಮೇಲೆ ಬೀಳ್ತಾವು ಹೇಳ್ತಾವು. ಅದನ್ನ ಬಿಟ್ಕೊಟ್ಟ ಬಸ್ಸರ್ ಹೆಣ್ಮಗಳು ನನ್ನ ಸೊಸಿ ಆ ಹುಡುಗಿ ಮೇಲೆ ಸುಳ್ಳು ಅಪವಾದ ಹೊರಿಸೆ ಮನೆ ಬಿಟ್ಟು ಹೊಂಟು ನಿಂತಾರಂದ್ಮೇಲೆ ಅವ್ರಿಗೆ ನಮ್ಗೆ ಸಂಬಂಧ ಮುಂದುವರಿಸೆ ಏನು ಉಪಯೋಗ? ನಂಬಿಕೆ ಇಲ್ಲದ ಸಂಬಂಧಗಳು ಯಾವತ್ತಿದ್ರೂ ಮುಗಿದು ಹೋಗ್ಬೇಕು. ಅವನ್ನ ಬೆಳೆಸೋದ್ರಾಗ ಅರ್ಥ ಇಲ್ಲ. ಅಯ್ಯ ಬಾರ್ಬೇ ಚಿಗವ್ವ, ಇಷ್ಟೆಲ್ಲ ಮಾತಾಡ್ರಿ ಇಲ್ಲೇ ನಿಂತಿರಲ್ಲ. ಅವರ ಹೊರಗೆ ಹೋಗು ಅಂತ ಹೇಳಿದ ಮ್ಯಾಗೂ ಇಲ್ಲೇ ನಿಂದ್ರದು. ನಡ್ರಿ ಯಪ್ಪ. ಕಮಲಾ ಹೋಗಂತ ಹೇಳವ್ರಿಗೆ ಹೊರಗ. ಅಯ್ಯೋ ರೀ, ಅವ್ರೇನೋ ಹಂಗೆಲ್ಲ ಮಾತಾಡ್ರಂತ. ಇಷ್ಟು ತಿಳುವಳಿಕಿರೋರು ನೀವು ಹಂಗ ಮಾಡಕತ್ತೀರಲ್ರಿ. ಹೋಗ್ಲಿ ಮಾತಾಡ್ಸ್ರಿ ಆ ಮಗಳನ್ನ. ನೋಡು, ನಾವು ಒಮ್ಮೆ ನಿರ್ಧಾರ ತಗೊಂಡ್ಮೇಲೆ ಮುಗೀತು. ಇನ್ಮೇಲೆ ನಮ್ಮ ಮನೆಗೆ ಅವ್ರು ಬೇಡ, ಅವ್ರ ಮನೆಗೆ ನಾವು ಬೇಡ. ಸಾವಿತ್ರಿ ಬಾ ಹೋಗುನು. ಅತ್ತೀರಿ, ನನ್ನ ಮಗಳು ಪಟ್ಲ ಏನು ಇಲ್ದ, ಯಾರು ದಿಕ್ಕು ದಿಸಿ ಇಲ್ದ ಹಂಗ ಈ ಎಳೆದಾಗ ಮನೆ ಬಿಟ್ಟು ಹೋತ್ರಿ. ಅಂತ ಅನ್ಯಾಯ ನಾವು ಏನ್ ಮಾಡಿದ್ದವ್ರಿ ಅತ್ತೀರಿ? ಯಾಕೆ ನಮಗಿಂತ ಪರಿಸ್ಥಿತಿ ಬಂತ್ರಿ? ಇರೋ ಒಂದ್ ಮಗಳು ಚಂದಗೆ ಆಕಿನ ಬೆಳೆಸ್ಕಾರ ಕಣ್ತುಂಬ ಆಕಿ ಮದ್ವಿ ನೋಡ್ಬೇಕಂದ್ರ ದೇವ್ರು ಅದಕ್ಕೂ ಅವಕಾಶ ಕೊಡ್ಲಿಲ್ಲ. ಅವನ್ ಬೆನ್ನ ಹತ್ತಿಕಾರ ಹೋಗಿ ಮದ್ವಿ ಮಾಡ್ಕೊಂಡ್ಬಿಟ್ಲು. ಈಗರ ನಿಂತಕಾರ ಬನೆತನ ಮಾಡಿ ಆ ಕೂಸಿನ ಆಡಿಸ್ಕಾರ ತೊಟ್ಲ ಬಟ್ಲ ಚಂದಿಗೆ ತಂದ ಸಡಗರದ್ಲೆ ಆ ಹುಡುಗನ ಕಳಿಸ್ಕೊಡ್ಬೇಕಂತಂದ್ರ ಅದಕ್ಕೂ ಅವಕಾಶ ಕೊಡ್ಲಿಲ್ಲಲ್ರಿ ದೇವ್ರ. ನಾನು ಏನ್ ಮನ್ನೆ ಮಾಡೇನ್ರಿ ಅತ್ತೀರಿ? ನೋಡು, ಯಾವ ಸಂಬಂಧಗಳಾದ್ರೂ ಹಗ್ಗ ಕಟ್ಟಿ ಇಟ್ಕೊಂಡ್ಕಾರ ನಮ್ಮ ಹತ್ರ ಇಟ್ಕೋಕ್ ನೋಡ್ಬಾರ್ದು. ಅವ್ರಿಗಿರೋ ಮನಸ್ಸಿದ್ರ ನಮ್ಮ ಮನೆಗೆ ಇದ್ದೇ ಇರ್ತಾರ. ಮನಸ್ಸಿಲ್ಲ ಅಂದ್ರೆ ಹೊಕ್ಕಿರ್ತಾರ. ಹೋಗೋರ್ಗೆ ಹೋಗು ಅಂತ ಹೇಳ್ಬೇಕಷ್ಟ. ಕಲಿಯುಗ ಇದು. ನಮ್ಮವ್ರು ತಮ್ಮವ್ರು ಅಂತ ಹೇಳಿ ನಾವು ಭಾಳ ನಂಬಿದ್ವಿ ಅಂದ್ರೆ ಹಿಂಗ ಆಕತ್ ನೋಡು. ಅಂದ್ರೆ ಏನ್ರಿ ನೀವು ಮಾತಿನ ಅರ್ಥ? ಮಕ್ಕಳನ್ನೂ ನಂಬಾರ್ದು ಅಂತೇರಿ? 5 ಬಳ್ಳು ಸಮ ಇರಂಗಿಲ್ಲ ಕಮಲ. ಹಂಗ ತಂದೆ ತಾಯಿ ಆಗ್ಲಿ ಮಕ್ಕಳಾಗ್ಲಿ ಯಾರೇ ಆಗ್ಲಿ ನಂಬಿಕೆ ಅನ್ನೋದು ಅವ್ರವ್ರ ಮೇಲೆ ಇರ್ತತಿ. ಏನ್ ಮಾಡೋದು? ಅತ್ತೀರಿ, ಇಷ್ಟಕ್ಕೆಲ್ಲ ಕಾರಣ ನಾನ ಆಗ್ಬಿಟ್ಟಿನ್ರಿ. ನೀವು ಏನ್ ಬೇದ್ರನು ನನ್ನ ಪಾಪ ಪರಿಹಾರ ಆಗುದಿಲ್ರಿ. ಈಗ ಸಮಾಧಾನ ಆತಲ್ಲ ನಿನಗ? ಭಾಳ ಸಮಾಧಾನ ಆಗಿರ್ಬೇಕು. ಈಗ ನಿನಗ ಮನ್ಯಾಗ ಆರಾಮ್ ಇರ್ಬೋದಲ್ಲ ನೀನು? ನನ್ನ ಮಗಳಿಲ್ಲ, ನನ್ನ ಮೊಮ್ಮಗ ಇಲ್ಲ, ನಿಂದ ಇದು ಸಾಮ್ರಾಜ್ಯ. ಆರಾಮ್ ಇರ್ತಂಗಿ ಇನ್ಮೇಲೆ ನೀ. ಆ ಹುಡುಗಿಗೆ ಹಂಗ ಮಾತಾಡಕತ್ತಿ? ಕಮಲಾ ಏನಿದು? ನೀವು ಸುಮ್ಮಿರ್ರಿ ಎಲ್ಲಾರು. ನನ್ನ ಮಗಳು ಕೂಸನ್ ಕಟ್ಕೊಂಡ್ ಮನಿ ಬಿಟ್ಟ ಈ ಎಳೆದಾಗ ಹೋಗಾಕ ಈಕೆ ಕಾರಣ ಆಗ್ಬಿಟ್ಲ. ಮಹಾರಾಣಿ ವಾಣಿ ಇನ್ನು ಈ ಮನ್ಯಾಗ ನಿನಗೆ ತೊಂದರೆ ಕೊಡೋರು ಯಾರೂ ಇರುದಿಲ್ಲ. ಅವ್ರು ಎಷ್ಟು ತೊಂದರೆ ಆಗಿದ್ರು ನಿನಗ ಹೆಂಗೋ ಪ್ಲಾನ್ ಮಾಡಿ ಅವ್ರನ್ನ ಹೊರಗೆ ಹಾಕ್ಬಿಟ್ಟಿ ನೋಡು. ಸಮಾಧಾನ ಆತಲ್ಲ? ಹೋಗಿ ಒಂದ್ ಲೋಟ ಯಾಕ ಒಂದ್ ಚರಗಿ ಹಾಲು ಸಕ್ರಿ ಹೊಟ್ಟೆ ತುಂಬ ಕುಡದ ಆರಾಮಿರ ಆತಿಲ್ಲ. ಅತ್ತೀರಿ, ಬೇಕಾದ್ರ ನನ್ನ ಕಡ್ತಾ ಬಡದ್ ಬಿಡ್ರಿ, ನನಗೇನು ಬೇಜಾರಿಲ್ರಿ. ನಾ ತಪ್ಪು ಮಾಡಿಲ್ಲ ಅಂದ್ರೂ ಬೇಕಾದ್ರೆ ಬಡಿಸ್ಕೊತೇನ್ರಿ. ಆದ್ರೆ ಹಿಂಗೆ ಚುಚ್ಚುಚ್ಚೆ ಮಾತಾಡ್ಬೇಡ್ರಿ ಅತ್ತೀರಿ. ಅವ್ರು ಹೋಗಿದ್ದಕ್ಕೆ ನಿಮಗೆ ಎಷ್ಟು ದುಃಖ ಆಗೈತೋ ನನ್ನಿಂದ ಹೋದ್ರಲ್ಲ ಅಂತ ನನಗೂ ಅಷ್ಟೇ ದುಃಖ ಆಗೈತ್ರಿ. ಛೇ, ನಿನ್ ಮಕ ತೋರಿಸ್ಬೇಡ ನನಗೆ ಅತ್ತೀರಿ. ಅವಾಗೊಮ್ಮೆ ನಮ್ ಗಿರ್ಜಕ್ಕ ನಿಮ್ಮಲ್ಲಿ ಮಾತು ಬಿಟ್ಟಿದ್ದಿ, ಈಗೂ ನನಗೆ ಹಂಗ ಅನ್ಸಕತ್ತೈತ್ ನೋಡ್ ಕಮಲವ್ವ. ಸಮಾಧಾನ ಮಾಡ್ಕೋ.
ಪಾಪ ಗಿರ್ಜಕ್ಕ ಅವಾಗನು ಏನು ತಪ್ಪು ಮಾಡ್ರಿಕಿಲ್ಲ, ಸುಳ್ಳ ಎಲ್ಲರ ಕೈಯಾಗನು ಕೆಟ್ಟಾತು. ಈಗೂ ಹಂಗ ಅಥವಾ ಅದ್ರ ಪರಿಸ್ಥಿತಿ ಈಗೂ ಈಗೂ ಅಂದ್ರ ಹ್ಞೂ ಕಮಲವಕ್ಕ, ಅವಾಗನು ಗಿರ್ಜಕ್ಕ ಆ ಹುಡುಗನ್ ಕೆಡವಿರ್ಕಿಲ್ಲ, ಆದ್ರೂ ಕೆಡವಿದಾಳು ಅಂತ ಅಪವಾದ ಹೊತ್ಕೊಂಡ ನಿಮ್ಮ ಕೈಯಾಗ ಕೆಟ್ಟಾದ್ಲು. ಆದ್ರೆ ಈಗ ಈಗ ಗಿರ್ಜಕ್ಕ ತುಡುಗ್ ಮಾಡಿದಾಳು ಅಂತ ನೀ ಆಕಿ ಮೇಲೆ ಮಾತು ಬಿಟ್ಟಿಯಲ್ಲ, ಈಗ ಖರೇನು ಆಕಿ ತುಡುಗ್ ಮಾಡಿಲ್ಲವ, ಆ ಕೆಲಸ ಮಾಡಿದಕಿ ನಾ. ಏನ್ ಹೇಳ್ತೀವ ಕಲ್ಲವಕ್ಕ, ಸರ ತುಡುಗ್ ಮಾಡಿದಕಿ ನೀನ? ಹ್ಞೂ ನವ ಕಮಲವಕ್ಕ, ಏನೋ ಕಾಡಿಸ್ಬೇಕಂತೇಳಿ ಆ ಸರ ತುಡುಗ್ ಮಾಡೆ ಆಮೇಲೆ ಸಿಕ್ಕಾಕೊಂಡ್ಬಿಡ್ತೇನಂತ ಅಂಜಿಕಾರ ಗಿರ್ಜಕ್ಕನ ಮೇಲೆ ಹಾಕ್ಬಿಟ್ನಿ. ಪಾಪ ಇದ್ರೆಲ್ಲಾದ್ರ ನಡಕ ಗಿರ್ಜಕ್ಕ ಬಲಿ ಆತ. ನೀ ಗಿರ್ಜಕ್ಕನ ಜೋಡಿ ಮಾತಾಡ್ಲಿಕ್ಕ ಆ ಹುಡುಗಿ ಭಾಳ ನಿಗ್ರಹ ಮಾಡ್ಕೋತಿತ್ತು, ಅದಕ್ಕೆ ನಾನ ತುಡುಗ್ ಮಾಡಿದನ್ವಾ ಅಂತ ಹೇಳ್ಬೇಕಂತನ ನಾನೇನು ಕರ್ಕೊಂಡ್ ಬನ್ನಿ. ಅದನ್ನ ನೆನಪು ಮಾಡ್ಕೋರಾಗ ಹಳೆ ಕತೆ ಎಲ್ಲ ನೆನಪಾತ್ ನೋಡ್ವಾ. ಅಯ್ಯ ನಿನ್ ದುರಿಗೆ ತಿನ್ಲಿ, ನಿನಗೇನ್ ದಾಡಾಗಿತ್ತ? ಅವಾಗನು ಆ ಹುಡುಗಿ ಸುಳ್ಳ ನನ್ನ ಕಡೆಯಿಂದ ಬೇಯಿಸ್ಕೊಂಡ ನೋವು ಅನ್ಭವಿಸ್ತೆ. ಈಗ ನೋಡ್ರ, ಈಗ ನೀ ಹಿಂಗ್ ನಾಟಕ ಮಾಡಿ ಆ ಹುಡುಗಿನ ನನ್ನ ಬೇಯಕ್ ಹಚ್ಚಿದಿ. ಆ ಹುಡುಗಿ ಎಷ್ಟ್ ನಿಗ್ರಹ ಮಾಡ್ಕೊಂತೋ ಏನೋ ಯಾರಿಗ್ ಗೊತ್ತು, ನಾ ಸಿಟ್ಟು ಮಾಡಿದ್ದಕ್ಕ. ಇಲ್ವಾ ಕಮಲವಕ್ಕ, ನೀ ಎಷ್ಟು ಬೇಕಾದಷ್ಟು ಬೇಯಿ ನನ್ನ, ಆದ್ರೆ ಹೋಗಿ ಗಿರ್ಜಕ್ಕನ ಮಾತಾಡ್ಸವ. ನಾನು ತಪ್ಪು ಮಾಡಿ ಭಾಳ ಪಶ್ಚಾತ್ತಾಪ ಪಡಾಕತ್ತನ. ನನ್ನಿಂದ ನೀವಿಬ್ರು ಅತ್ತಿ ಸಸಿ ಮಾತು ಬಿಟ್ರಿ ಅಂತ ನನಗೆ ಭಾಳ ತ್ರಾಸ ಆಗತ್ತತ್ವ. ಮೊದಲು ಹೋಗಿ ಗಿರ್ಜಕ್ಕನ ಮಾತಾಡ್ಸುವ ಕಮಲವಕ್ಕ. ಅಲ್ಲ, ನಿನಗೆ ತುಡುಗ್ ಮಾಡುವಂತದ್ ಏನ್ ದುರ್ಗೊಂಡ್ ಬ್ಯಾಂಡ್ ಬಂದಿತ್ತು? ನಿನಗೇನ್ರ ಬೇಕಂದ್ರ ನಿನ್ ಕಷ್ಟದಾಗ ನಾ ಸಹಾಯ ಮಾಡ್ತಿರ್ಕಿಲ್ಲನ? ಅಯ್ಯೋ ಇಲ್ಲವ ಕಮಲವಕ್ಕ, ಏನೋ ನೆಚ್ಚರಿಕೆ ಮಾಡಕ್ ಹೋಗಿ ನಗಿ ಹೋಗಿ ಆತಂತಾರಲ್ಲ, ಹಂಗ ಆತ್ಬಿಡ್ ನನ್ನ ಪರಿಸ್ಥಿತಿ. ನಾ ಏನ್ ಬೇಕಂತ ತುಡುಗ್ ಮಾಡಿರ್ಕಿಲ್ಲ, ಏನಾರ ಆಗ್ಲಿ ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು. ಮೊದಲು ಹೋಗಿ ಗಿರ್ಜಕ್ಕನ್ ಮಾತಾಡ್ಸುವ ಕಮಲವಕ್ಕ. ಹ್ಞೂ ಆತು, ಪಾಪ ಊಟ ಅದು ಮಾಡೈತೆ ಇಲ್ಲೋ, ಬಾ ಹಳೇ ಸುದ್ದಿ ಮಾತಾಡ್ಕೊಂತ ಕುಂತ್ರ ಹಂಗ ಟೈಮ್ ಓದೋದ ಗೊತ್ತಾಗುಲ್ ನೋಡ್. ಬಾ ಮೊದಲ್ ಮನಿಗೆ ಹೋಗಿ ಗಿರ್ಜಕ್ಕನ್ ಮಾತಾಡ್ಸುನಂತ. ನಡೀವಾ ನಡಿ. ಮೊದಲ ಮನೆಯವ್ರ ಮೇಲೆ ನಂಬಿಕೆ ಇಡಬೇಕು. ನಾ ಪಾಪ ಗಿರ್ಜಕ್ಕಗ ಅವಾಗೂ ಮನಸ್ಸಿಗೆ ನೋವು ಮಾಡೀನಿ, ಈಗೂ ಭಾಳ ಬೇಸರ ಮಾಡೇನ್ರಿ. ಮೊದಲು ಹೋಗಿ ಆಕಿನ ತಪ್ಪಾತು ಅಂತ ಕೇಳ್ಕೊತೇನಿ, ಹೋಗಿ ಬರ್ತೇನ್ರಿ ಹಂಗಾರ. ಕಮಲವಕ್ಕ, ಸಂಕ್ರಮಣ ಬಂದತವ, ಸಂಕ್ರಮಣ ತಯಾರಿ ಏನು ಮರ್ತ ಬಿಟ್ಟಿಯೇನ? ನಾ ಯಾಕೆ ಮರೀಲಿವ ಕಲ್ಲವಕ್ಕ, ಸಂಕ್ರಮಣ ಬಂತ್ರಿ. ಸಂಕ್ರಾಂತಿ ಅಂತಂದ್ರೆ ಹೊಸ ಸುಗ್ಗಿ, ಹೊಸ ಬೆಳೆಗಳೆಲ್ಲ ಬರ್ತಾವು. ರೈತರಿಗೆ ಒಂದು ಸುಗ್ಗಿ ಕಾಲ ಇದ್ದಂಗ್ರಿ. ನಮಗೂ ಸುಗ್ಗಿ ಕಾಲನ ರೀ ಇದು. ಈ ಸುಗ್ಗಿ ಸಂಭ್ರಮ ಎಲ್ಲರ ಜೀವನದೊಳಗೂ ಕಹಿ ಘಟನೆಗಳನ್ನ ಮರೆಸಿ ಎಳ್ಳು ಬೆಲ್ಲ ಕಬ್ಬು ತಿಂದ ಬಾಯಿ ಸಿಹಿ ಮಾಡ್ಕೊಂಡ ನಿಮ್ಮ ಜೀವನದೊಳಗೂ ಸಿಹಿ ತುಂಬಿರಲಿ ಅಂತ ಆ ದೇವರ ಹತ್ರ ಕೇಳ್ಕೊತೇನ್ರಿ. ಇದ್ರ ಜೊತೆಗೆ ಹಳೆ ಕತೆಗಳನ್ನೆಲ್ಲ ಮುಗಿಸ್ಕಾರ, ಫ್ಲ್ಯಾಶ್ ಬ್ಯಾಕ್ ಅಂತೂ ಮುಗಿದ್ರಿ. ಹೊಸ ಕತೆ ಜೊತೆ ಸುಗ್ಗಿ ಸಂಭ್ರಮದ ಜೋಡಿ ನಾವು ನಾಳೆ ನಿಮ್ಗೆ ಸಿಗ್ತೇವಂತ್ರಿ. ಹೊಸ ಕತೆಗಳು ಬರ್ತಾವ. ನಮ್ಮ ಜೀವನದೊಳಗೂ ಏಳು ಬೀಳುಗಳು, ಪರ್ಸ್ನಲ್ ಲೈಫ್ನೊಳಗಿರೋ ಪ್ರಾಬ್ಲಮ್ಸ್ಗಳಿಂದ ಸರಿಯಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇನ್ಮೇಲೆ ಪ್ರಯತ್ನ ಪಟ್ಟು ಒಳ್ಳೆ ವಿಡಿಯೋಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ರೀ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಯಾವಾಗಿದ್ರೂ ಐತಿ. ಅದನ್ನು ನನಗೆ ಸಾರಿ ರೀ, ನೀವು ಕೊಡೋ ಪ್ರೀತಿಗೆ ನನಗೆ ನ್ಯಾಯ ಒದಸೋಕ್ಕಾಗಲಿಲ್ಲ ಇಷ್ಟು ದಿನಾನು. ಇನ್ಮೇಲಾದರೂ ನಾ ಪ್ರಯತ್ನ ಮಾಡ್ತೇನೆ ರೀ. ನಾ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತೇನೆ. ಇಷ್ಟ ಆದ್ರೆ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಧನ್ಯವಾದಗಳು ಎಲ್ಲರಿಗೂ. ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮೆಲ್ಲರ ಪ್ರೀತಿ ಪಡೆಯೋಕೆ ನಾವು ಭಾಳ ಪುಣ್ಯ ಮಾಡಿದ್ದೇವೆ. ನೀವು ಯಾರೋ ಏನೋ, ನಾವು ಯಾರೋ ಏನೋ, ಎಲ್ಲೋ ಒಂದು ಮೂಲೆಯೊಳಗೆ ಕೂತು ನಾವು ವಿಡಿಯೋ ಮಾಡ್ತಿರ್ತೀವಿ. ನೀವು ನಮ್ಮನ್ನು ಇಷ್ಟೆಲ್ಲ ಹಚ್ಕೊಂಡು ಮೆಸೇಜ್ ಮಾಡ್ತೀರಿ, ವಿಡಿಯೋ ಹಾಕ್ರಿ ಅಂತ ಕೇಳೋದು ನೋಡಿ ನಮಗೊಮ್ಮೆ ನಮ್ಮ ಮೇಲೇ ಬೇಜಾರು ಅನ್ನಿಸ್ಬಿಡ್ತೈತ್ರಿ. ನಿಮ್ಮ ಪ್ರೀತಿಗೆ ನಾವು ಏನು ಕೊಡತ್ತೇವೆ ಅಂತ ಹೇಳಿ ಇನ್ಮೇಲೆ ನಾ ಅದಕ್ಕೆ ನ್ಯಾಯ ಒದಗಿಸೋ ಪ್ರಯತ್ನ ಖಂಡಿತವಾಗಿಯೂ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೇನೆ ರೀ. ಮತ್ತೆ ಸಿಗೋಣ ರೀ. ಧನ್ಯವಾದಗಳು.